ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನೋಡಿ ಬ್ರೈಡಲ್ ಕಲೆಕ್ಷನ್ ಬಂದಿದ್ದೀನಿ. ಸೆಮಿ ಬ್ರೈಡಲ್ ಕಲೆಕ್ಷನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಜುಮ್ಕಾ ಬರುತ್ತೆ, ಬೈತಲೆ ಬಟ್ಟು ಬರುತ್ತೆ, ಡಾಬು ಬರುತ್ತೆ, ಇನ್ನು ಕೆಲವುದರಲ್ಲಿ ನಿಮಗೆ ಮಾಟಿನೂ ಬರುತ್ತೆ. ಅದ್ರ ಜೊತೆಗೆ ಜಡೆ, ಮೊಗ್ಗಿನ ಜಡೆ ಹಾಕ್ತಾರಲ್ಲ ಅದಕ್ಕೆಲ್ಲ ಜಡೆ ಬಿಲ್ಲೆಗಳು ಬರುತ್ತೆ. ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಹೇಗಿದೆ ಕಲೆಕ್ಷನ್ನು ಅಂತ ನೋಡಬೇಕು. ನೋಡಿ ನೀವು ಹೇಳಿದ್ರೆ ನಾನು ಇದಕ್ಕೆ ಇನ್ನೂ ಏನಾದರೂ ಅಂದರೆ ಇನ್ನೊಂದಷ್ಟು ಚೆನ್ನಾಗಿರೋದನ್ನು ನಮ್ಮ ವ್ಯೂವರ್ಸ್ಗೋಸ್ಕರ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಅಡಾಪ್ಟ್ ಮಾಡ್ಕೊಂಡು ಅದನ್ನೆಲ್ಲನೂ ಹೇಗೆ ವಿಡಿಯೋ ಮಾಡಬೇಕು ಏನು ಅಂತ ತಿಳ್ಕೊಂಡು ಖಂಡಿತ ನಿಮ್ಗೆ ಅದ್ರ ಬಗ್ಗೆ ನನ್ನ ವಿಡಿಯೋ ಮೂಲಕ ಹೇಳ್ತೀನಿ. ಮತ್ತು ಹೊಸ ಕಲೆಕ್ಷನ್ಸ್ನ ಇದೇ ರೀತಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಬೇಕು, ತೊಗೊಳ್ಬೇಕು, ಹೇಗಿದೆ ಅಂತ ನನಗೆ ಹೇಳಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ ಇದನ್ನೆಲ್ಲ ಇನ್ನೇನು ಮುಗ್ದೋಯ್ತು, ಆಷಾಢ ಮುಗ್ದೋಯ್ತು, ನಿಮಗೆ ಗೊತ್ತಿರೋಂಗೆ ಆಷಾಢ ಮುಗ್ದೋಯ್ತು. ಕೆಲವರು ಮದುವೆ ಹೆಣ್ಣಿಗೆ ಉಪಯೋಗಿಸ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಸಂಬಂಧಿಕರಿಗಲ್ಲಿ ಮದುವೆ ಹೆಣ್ಣಿಗೆ ಆಲ್ರೆಡಿ ನಾವು ಹೇಳಿಬಿಟ್ಟಿದ್ದೀವಿ ಪಾಪ ಮೇಕಪ್ ಅವ್ರಿಗೆ, ಅವರೇ ತರ್ತಾರೆ ಅಂತ ಅನ್ನೋರು ಖಂಡಿತ ಇದನ್ನು ನೀವೇ ಪರ್ಚೇಸ್ ಮಾಡಿ ಇಟ್ಕೊಳ್ಬೋದು. ನಿಮ್ಗೆ ಯಾವಾಗಾದರೂ ಅಕೇಶ್ನಲ್ಲಿ ಫಂಕ್ಷನ್ಗಳಿಗೆ ಯೂಸ್ ಮಾಡೋಕ್ಕೆ ಖಂಡಿತ ಯೂಸ್ ಆಗುತ್ತೆ. ಇದೆಲ್ಲನೂ ಆಲ್ಮೋಸ್ಟ್ 1,500ಇಂದ 2,000, 2,500 ಆ ಥರ ಇರುತ್ತೆ. ಸ್ಟೋನ್ದಾದರೆ ಸ್ವಲ್ಪ 6,000, 7,000 ಆಗುತ್ತೆ. ಆಚೆ ಕಡೆ ನೀವೇನಾದ್ರು ಸ್ಟೋನ್ದು ತೊಗೊಳಕ್ಕೆ ಹೋದರೆ ಅವರು 10,000ರಿಂದ 12,000 ರೂಪಾಯಿ ಅಡ್ವಾನ್ಸ್ ತೊಗೊಳ್ತಾರೆ. ಮತ್ತು ಹೊಸದಕ್ಕೆ ಒಂದಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅಡ್ವಾನ್ಸ್ ತೊಗೊಂಡ್ಮೇಲೆ ಅದಕ್ಕೆ ಒಂದಿಷ್ಟು ಹಿಡ್ಕೊಂಡು ಕೊಡ್ತಾರೆ ಬಾಡಿಗೆ. ನೀವು ಎಷ್ಟು ದಿನ ಯೂಸ್ ಮಾಡ್ತೀರೋ ಅದಕ್ಕೆ ಬಾಡಿಗೆ ಹಿಡ್ಕೊಂಡು ಕೊಡ್ತಾರೆ. ಸೊ ಅದೆಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದಕ್ಕಿಂತ ಇದು ಏನಾರು ನಿಮ್ಗೆ ಆದರೆ ನೋಡಿ, ಡಿಸೈನ್ ನೋಡಿ, ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಡಿ. ಇದನ್ನು ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಬರೀ 1,500-2,000 ರೂಪಾಯಿ ಏನಂತ ತುಂಬ ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ. ಯಾಕಂದರೆ ಆಚೆ ಕಡೆ ಹೋಗಿ ಒಂದು ಊಟ ಮಾಡ್ಕೊಂಬಂದರೆ 1,500-2,000 ರೂಪಾಯಿ ಹೊಟ್ಟೋಗ್ಬಿಡುತ್ತೆ. ಅದ್ರ ಬದಲಿಗೆ ನಮ್ಮ ಮನೆಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗಿನ ಟ್ರೆಂಡಲ್ಲಿರೋ ಅಂಥದ್ದು ಗ್ರೀನ್ ಬೀಡ್ಸಲ್ಲೂ ಇದೆ, ಬ್ರೈಡಲ್ ಇದೆ, ಸೆಮಿ ಬ್ರೈಡಲ್ ಇದೆ, ಹೊಸ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ಸಿಗ್ತಾಯಿದೆ. ನಿಮಗೆ ನೋಡಿ ಫಾಲೋ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡೇ ಟು ಡೇ ನಾನು ಏನು ವಿಡಿಯೋ ಆಗಲಿ, ಶಾರ್ಟ್ಸ್ ಆಗಲಿ ಏನು ಅಪ್ಲೋಡ್ ಮಾಡ್ತೀನೋ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಮುಖಾಂತರ ನೀವು ಅವಾಗ ಏನು ಮಾಡ್ಬೋದು, ನೀವು ಏನು ವಿಡಿಯೋ ಹಾಕಿದ್ದಾರೆ, ಹೇಗಿದೆ ಕಲೆಕ್ಷನ್ನು ಅಂತ ನಿಮಗೆ ದಿನ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ನೀವು ಫ್ರೀಯಾಗಿದ್ದಾಗಲೇ ನೋಡಿ. ನಾನು ಹಾಕಿದ ತಕ್ಷಣ ನೋಡಬೇಕು ಅಂತ ಏನಿಲ್ಲ, ನೀವು ಫ್ರೀಯಾಗಿದ್ದಾಗಲೇ ನೋಡ್ಬೋದು. ಯಾಕಂದರೆ ಆಚೆ ಕಡೆನೂ ಸಿಗ್ತಾಯಿದೆ ಎಲ್ಲ ಸೊಂಟು ಡಾಬ್ಗಳು ಎಲ್ಲ ಹೋಲ್ಸೇಲಲ್ಲಿ ಆಚೆ ರೋಡ್ ಸೈಡಲ್ಲೇ ಸಿಗ್ತಾಯಿದೆ. ಅದರಿಂದ ಜನ ಏನು ಮಾಡ್ತಾಯಿದ್ದಾರೆ, ಆನ್ಲೈನ್ ಅಂದರೆ ಹಾಗೆ ಬಂದುಬಿಡುತ್ತೆ, ಈಗ ಚೆನ್ನಾಗಿರಲ್ಲ ಅಂತ ಥಿಂಕ್ ಮಾಡ್ತಾರೆ. ಖಂಡಿತ ಆನ್ಲೈನ್ ಬಗ್ಗೆ ಯಾವುದೋ ಒಂದೊಂದು ಮೋಸ ಮಾಡ್ಬೋದು, ಎಲ್ಲರೂ ಹಾಗೆ ಮಾಡೋದಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಹಾಗೆ ಹೀಗೆ ಅಷ್ಟೊಂದು ಆರ್ಡ್ರ್ ಬಂತು ಅಂತ ಎಲ್ಲ ಹೇಳ್ಕೊಳ್ತಾರೆ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ಅದು ಹೇಳೋಕ್ಕಾಗಲ್ಲ. ಅವ್ರವ್ರ ಜಾಗ ಮತ್ತು ಅವ್ರವ್ರು ಮಾಡೋ ವಿಡಿಯೋಗಳ ಮೇಲೂ ಡಿಪೆಂಡ್ ಆಗಿರುತ್ತೆ, ಜನಗಳ ಅಟ್ರಾಕ್ಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ವಿತೌಟ್ ಸಬ್ಸ್ಕ್ರಿಪ್ಷನ್ ದಯವಿಟ್ಟು ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ಲು ವಿಡಿಯೋ ನೋಡಿ. ಈ ಥರ ಕಲೆಕ್ಷನ್ನು ನಿಮಗೆ ಆಚೆ ಕಡೆ ಎಲ್ಲೂ ತೋರಿಸೋದಿಲ್ಲ. ಒಂದೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಥರದ ಕಲೆಕ್ಷನ್ನು ತೋರಿಸ್ತಾ ಇದ್ದೀನಿ, ಹೇಗಿದೆ ಬ್ರೈಡಲು, ಸೆಮಿ ಬ್ರೈಡಲ್ ಕಲೆಕ್ಷನ್ನು ಅಂತ. ನಿಮ್ಗೆ ಆಚೆ ಕಡೆ ಡಿಸ್ಪ್ಲೇ ಹಾಕಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ಎತ್ತಿಟ್ಬಿಟ್ಟಿರ್ತಾರೆ. ನೀವು ಅವ್ರನ್ನೇ ಕೇಳಬೇಕು, ಅದು ತೋರಿಸಿ ಇದು ತೋರಿಸಿ ಅಂತ. ಕೆಲವರು ತೋರಿಸೋರು ತೋರಿಸ್ತಾರೆ, ಇನ್ನು ಕೆಲವರು ಎಲ್ಲ ತೆಗೆಸ್ಬಿಟ್ಟು ತೊಗೊಳ್ಳಿಲ್ಲ ಅಂದರೆ ಬೈಕೋತಾರೆ, ಸುಮ್ಮನೆ ನಮ್ಮ ಬೆಳಗ್ಗೆ ನಮ್ಮ ಕೆಲಸ ಹಾಳು ಮಾಡಿದ್ರಿ ಅಂತ. ಅದ್ರ ಬದಲಿಗೆ ಈ ಥರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಆ ಥರ ಯಾವುದೇ ಪ್ರಾಬ್ಲಮ್ ಇರಲ್ವಲ್ಲ. ನೀವು ಆಟೋಮೆಟಿಕ್ಕಾಗಿ ಫುಲ್ ವಿಡಿಯೋ ನೋಡ್ಬೋದು. ಅದರಲ್ಲೇ ಕಲೆಕ್ಷನ್ಸ್ ಎಲ್ಲ ಬರುತ್ತೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆಚೆ ಕಡೆ ತೋರಿಸಿ ಪರ್ಚೇಸ್ ಮಾಡ್ಬೋದು. ಮತ್ತು ಇಷ್ಟ ಆಯಿತು ಅಂದರೆ ನಮ್ಮ ಹತ್ರನೂ ಪರ್ಚೇಸ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ. ಬ್ಯಾಂಗಲ್ ಸ್ಟೋರು ಮತ್ತು ಮೇಕಪ್ ಆರ್ಟಿಸ್ಟು, ಬ್ಯೂಟಿಷಿಯನ್ನು ಇವ್ರಿಗೆಲ್ಲ ಯೂಸ್ ಆಗುತ್ತೆ ಇಂಥದ್ದು. ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗಿ ಹೋಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.